Hi students, welcome back to our YouTube channel. In the last class, we shall discuss about the trigonometric identities and some problems on trigonometric identities. In the class, we started with the standard values of trigonometric ratio. ಆಲ್ರೆಡಿ ಏನು ಮಾಡಿದ್ರಪ್ಪ ಅಂತ ನೀವು ಈಗ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಇದರ ಬಗ್ಗೆ ಸ್ಟಡಿ ಮಾಡಿದ್ರಿ. ಜಸ್ಟ್ ಒಂದೊಂದ್ಸಲ ರಿಮೈಂಡ್ ಮಾಡ್ಕೊಂಡ ಕಂಟಿನ್ಯೂ ಮಾಡೋಣ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆಫ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ 6 trigonometric ratios are there. First one is sin theta, second cos theta, third tan theta, fourth cosecant theta, fifth secant theta, last one is cot theta. ಇವಾಗ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನ ನೀವು ನೋಡಿದ್ರಿ. ನೋಡಿ sin 0 ಇದ್ದಾಗ ಎಷ್ಟಿರ್ತದ? ವ್ಯಾಲ್ಯೂ 0 ಅದ. sin 30 ಇದ್ದಾಗ 1/2 ಅದ. sin 45 ಇದ್ದಾಗ 1/√2 ಅದ. sin 60 ಇದ್ದಾಗ √3/2 ಅದ. 90 ಇದ್ದಾಗ 1 ಅಂತ ಅದ. ಇನ್ನ cos theta ಈಗ ನೋಡಿ sin theta ಇದು ಒಂದು ಈಜಿ ಮೆಥಡ್ ಮೇಲೆ ನಾವು ಏನು ಮಾಡಬಹುದು, ಈಜಿಯಾಗಿ ಫೈಂಡ್ ಮಾಡಬಹುದು. ಈಗ ನೋಡಿ ಈಗ ಫಸ್ಟ್ ಏನು ಮಾಡ್ಕೊಂಡ್ರೆ sin theta ಒಂದು ಫೈಂಡ್ ಮಾಡ್ಕೊಂಡು ಸರ್ ಓನ್ಲಿ sin theta ದ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ sin theta ವ್ಯಾಲ್ಯೂ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ ಲಾಸ್ಟ್ ಅನ್ನ 90 ಡಿಗ್ರಿ. ನೋಡಿ ಫಸ್ಟ್ ಏನು ಮಾಡ್ಕೊಬೇಕಂದ್ರೆ 0 1 2 3 4 ಅಂತ ಬರ್ಕೋಬೇಕು. 0 1 2 3 4 ಅಂತ ಬರ್ಕೋಬೇಕು. ಇವೆಲ್ಲ ಫ್ರೈ ಮಾಡಬೇಕು. ಅದನ್ನ ನೆಕ್ಸ್ಟ್ ಡಿವೈಡೆಡ್ ಬೈ 4 ಮಾಡ್ಕೊಂಡು ಹೋಗಬೇಕು. ಇವಾಗ ಡಿವೈಡೆಡ್ ಬೈ 4 ಮಾಡ್ಕೊಂತ ಹೋಗಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಾ, ಇವೆಲ್ಲ ಫ್ರೈ ಮಾಡಬೇಕು, ರೂಟ್ ಹಾಕೋತ ಹೋಗಬೇಕು. ರೂಟ್ ಹಾಕಿದ ನಂತರ ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸಿಂಪ್ಲಿಫೈ ಮಾಡಬೇಕು. 0 divided by 4 ಏನಾಗ್ತೈತಿ 0 ಆಗ್ತದ. ರೂಟ್ ತೆಗೆದ್ರೆ 0 ಬರ್ತದ. 1 divided by 4 ಅಂತದ. ಇದು ರೂಟ್ ತೆಗಿರಿ, ರೂಟ್ 1 ಹೊರಗೆ ಏನಾಗ್ತದ 1 ಬರ್ತದ. ರೂಟ್ 4 ನ ಹೊರಗೆ ತೆಗೆದ್ರೆ ಎಷ್ಟು ಬರ್ತೈತಿ 2 ಬರ್ತದ. ಇಲ್ಲಿ ನೋಡಿ 2 1 2 2 1 divided by 2 ಅಂತದ. ಇದು ಈ ರೀತಿ ಬರ್ಕೋಬಹುದು ನೋಡಿ. 1 2 ಬರ್ತದ 1 ಬರ್ತದ. ರೂಟ್ 2 ಹೊರಗೆ ತೆಗೆದ್ರೆ ಎಷ್ಟು ಬರ್ತೈತಿ ರೂಟ್ 2 ನ ಬರ್ತದ. ಇಲ್ಲಿ ಏನಾಗ್ತದ್ರಿ ರೂಟ್ 3 divided by 2 ಅಂತ ಆಗ್ತದ. ರೂಟ್ 3 ಎಸ್ ಇಸ್ ಬರ್ಬೋದು. 4 ನ ರೂಟ್ ತೆಗೆದ್ರೆ ಏನು ಬರುತ್ತೆ 2 ಅಂತ ಬರ್ತದ. 4 1 ಅಂದ್ರೆ ರೂಟ್ 1 ಇಕ್ವಲ್ ಟು ಬರುತ್ತೆ 1 ಅಂತ ಬರ್ತದ. ಇವೇನಾಗ್ತಾವ sin ವ್ಯಾಲ್ಯೂ sin 0 ಇಕ್ವಲ್ ಟು 0. ಇಲ್ಲಿ ಎಷ್ಟು ಅಂದ್ರೆ sin 0 ಇಕ್ವಲ್ ಟು 0 ಆಗ್ತದ. sin 30 ಇಕ್ವಲ್ ಟು 1 ಡಿವೈಡೆಡ್ ಬೈ 2 ಅದ. sin 30 ಇಕ್ವಲ್ ಟು 1 ಡಿವೈಡೆಡ್ ಬೈ 2 ಅದ. sin 45 ಇಕ್ವಲ್ ಟು 1/√2 ಅದ. ಅಲ್ಲಿ sin 45 ಇಕ್ವಲ್ ಟು 1 ಡಿವೈಡೆಡ್ ಬೈ √2 ಅಂತ ಅದ. sin 60 ಇಕ್ವಲ್ ಟು ಎಷ್ಟು ಐತಿ √3/2 ಅದ. ಇಲ್ಲಿ ಎಷ್ಟದ sin 60 is equal to √3/2 ಅಂತದ. sin 90 is equal to 1 ಅಂತದ. ಇಲ್ಲಿ ಎಷ್ಟಿದೆ sin 90 is equal to 1 ಅದ. ಈಜಿ ಮೆಥಡ್. ಇದು ಒಂದು ನೀವು ನೆನಪಿಟ್ಕೊಂಡ್ರೆ ಸಾಕು. sin ವ್ಯಾಲ್ಯೂಸ್ ಇಷ್ಟು ನೀವು ನೆನಪಿಟ್ಕೊಂಡ್ರೆ ಸಾಕು. ಉಳಿದು ಈಜಿಯಾಗಿ ಟೇಬಲ್ ನ ಕಂಪ್ಲೀಟ್ ಆಗಿ ನೀವು ನೆನಪಿಟ್ಕೋಬಹುದು ಅಥವಾ ಬರೀಬಹುದು. ಈಗ ನೋಡಿ sin ಥೀಟಾ ಎಷ್ಟು ಐತಿ 0 1/2 1/√2 √3/2 1 ಅಂತ ಅದ. ನೆಕ್ಸ್ಟ್ cos ಥೀಟಾ ಬರ್ಕೋಬೇಕಾದ್ರೆ ಈ ಲೈನ್ ಅನ್ನ ರಿವರ್ಸ್ ಆಗಿ ಬರ್ಕೋಬೇಕು ಈಜಿಯಾಗಿ. ಫಸ್ಟ್ ಕ್ಯಾಮೆರಾ ರಿವರ್ಸ್ ಅದ. ಈ 1 ಐತಾ ಅದನ್ನ ಬರ್ಕೊಳ್ಳೋದು 1 √3/2 1/√2 1/√2 1/2 ಇದನ್ನ ಬರ್ಕೊಳ್ಳೋದು 0 ಅಂದ್ರೆ ಇಲ್ಲಿ ಹೋಗ್ತದೆ. ಈ ಎರಡು ಲೈನ್ ಬಂತು. ಈ ನೆಕ್ಸ್ಟ್ ಲೈನ್ ಬರ್ಬೇಕು ಲಾಸ್ಟ್ tan ಥೀಟಾ ಆಗಿ ಕಂಡುಹಿಡಿಯಬೇಕು. tan ಥೀಟಾ ಅಂದ್ರೆ ನಿಮಗೆ ಗೊತ್ತದ sin ಥೀಟಾ ಡಿವೈಡೆಡ್ ಬೈ tan ಥೀಟಾ ಆಗ್ತದೆ. sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಅಂತದ. tan ಥೀಟಾ ನಾವು ಈ ರೀತಿ ಡಿವೈಡ್ ಮಾಡ್ತೇವೆ. ಯಾವ ರೀತಿ ನಾವು tan ಥೀಟಾ ಡಿವೈಡ್ ಮಾಡ್ತೇವೆ ಅಂದ್ರೆ sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಅದ. sin by cos is equal to tan theta. ನೋಡಿ 0 divided by 1 ಅಂದ್ರೆ ಎಷ್ಟು ಆಗ್ತೈತಿ 1 0 0 0 ಅಂತ. 1/√2 divided by √3/2 1 divided by 2 divided by √3/2 2 ಇಲ್ಲೂ ಡಿನಾಮಿನೇಟರ್ ಅದ ಇಲ್ಲೂ ಡಿನಾಮಿನೇಟರ್ ಏನೈತಿ 2 ಅದ. ಈ ಬೋತ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ತಾವ. 1 divided by √3 ಅಂತ ಬರ್ತದ. 1 divided by √3 ಆಗ್ತಿದ್ದು ಅವಾಗ tan 30 ಅದ. ಈಗ tan 645 ನೋಡ್ಕೊಳ್ಳಿ. sin divided by cos sin 1/√2 ಐತಿ. ಇಲ್ಲಿ 1 divided by √2 ಡಿನಾಮಿನೇಟರ್ ಇಂದ ಸೇಮ್ ಅದ. ಈ ಡಿನಾಮಿನೇಟರ್ √2 ಈ ಡಿನಾಮಿನೇಟರ್ √2 ಗೆಟ್ ಕ್ಯಾನ್ಸಲ್ ಆಗವ. ವ್ಯಾಲ್ಯೂಸ್ ಬರುತ್ತೆ 1 ಅಂತ ಬಂತು. tan 45 1 ಅಂತ ಬಂತು. tan 60 ಇದೆ. tan 60 ಅಂದ್ರೆ √3 divided by 2 divided by 1/2 ಅಂತದ. ಇಲ್ಲಿ ಏನೈತಿ ಅಂದ್ರೆ ಡಿನಾಮಿನೇಟರ್ ಸೇಮ್ ಅದ. ಅದಕ್ಕೆ ಏನಾಗ್ತದೆ ಈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ತದ. ಅಂದ್ರೆ √3 ಬರ್ತದ. ಈಗ 1 divided by 0 0 1 divided by 0 ಏನ ನಾಟ್ ಡಿಫೈನ್ಡ್ ಡಿಫೈನ್ ಮಾಡಕ್ ಬರಲ್ಲ. ಅದಕ್ಕೆ ಏನಾಗ್ತದೆ ನಾಟ್ ಡಿಫೈನ್ ಅಂತ ಆಗ್ತದೆ. ಇನ್ tan ಥೀಟಾ ಇದೆ. ಈಗ ನಮಗೆ tan ಥೀಟಾ ಅಂತ ಈಜಿಯಾಗಿ ಕಂಡುಹಿಡಿಯಬಹುದು. cot ಥೀಟಾ ಅಂದ್ರೆ ಏನಾಗ್ತೈತಿ ಅದು ಡಿವೈಡೆಡ್ ಐತಿ. ಅದನ್ನ ಉಲ್ಟಾ ಬರ್ಕೊಳ್ಳೋದು. ನೋಡಿ ಫಸ್ಟ್ ನಾಟ್ ಡಿಫೈನ್ ಬರ್ಕೊಳ್ಳೋದು.
ಈಗ √3 ಇದು ಬರ್ಕೊಳ್ತೀವಿ 1 ಅಂದ್ರೆ 1 ಬರ್ಕೊಳ್ಳಿ 1/√3 ಬರ್ಕೋತೀವಿ 0 ಇಂದ 0 ಆಯ್ತು ಈ ಟೈಮ್ ಮುಗಿತು ಪಾರ್ಟ್ ಮುಗಿತು ಇನ್ನೆಷ್ಟು ಉಳಿತದೆ cosecant ಥೀಟಾ secant ಥೀಟಾ ಅಂತ ಉಳಿತದೆ cosecant ಥೀಟಾ ಅಂದ್ರೆ ನಿಮಗೆ ಗೊತ್ತದ ಹೆಂಗೆ ಡಿಪೆಂಡ್ ಮಾಡ್ತೀರಿ cosecant ಥೀಟಾ = 1/sin ಥೀಟಾ ಅಂತ ಮಾಡ್ತೀರಿ 1/sin ಥೀಟಾ ಮಾಡ್ತೀರಿ 1/sin ಥೀಟಾ 1/0 ಎಷ್ಟಾಗ್ತದೆ ನಾಟ್ ಡಿಪೆಂಡ್ ಅಂತ ಆಗ್ತದೆ ಫಸ್ಟ್ ಏನಾಯ್ತು ನಾಟ್ ಡಿಪೆಂಡ್ ಆಯ್ತು ನೋಡಿ ಏನು ಮಾಡ್ಕೊಳ್ಳಿ ಈಗ 1/1/2 ಅಂತ ಏನಾಗ್ತದೆ 1/1/2 1/2 ಇದು ನೋಡಿ 1/1/2 ಅಂತದ ಈ ಡಿನಾಮಿನೇಟರ್ ಏನಾಗ್ತದೆ ಮೇಲ್ಗಡೆ ಹೋಗ್ತದ ಏನಾಗ್ತದೆ ಇದು 2 ಅಂತ ಬರ್ತದ ಈಗ ನೋಡಿ 1/1/√2 ಅದ ಇಲ್ಲೂ ಸೇಮ್ ಆಗ್ತದ ಡಿನಾಮಿನೇಟರ್ 1 ಮಾಡ್ತಾರೆ ಈ ಡಿನಾಮಿನೇಟರ್ ಏನಿದೆ ಓನ್ಲಿ ಡಿನಾಮಿನೇಟರ್ ದಾಗ ಇದೆ 1/2 ಇದೇನಾಗ್ತದೆ ಅಂದ್ರೆ ಮೇಲೆ ಹೋಗ್ತದ ವ್ಯಾಲ್ಯೂ ಬಂತು √2 ಅದ 1 ಇಲ್ಲಿ 1/√3/2 ಅಂತದ ಇದು ಏನಾಗ್ತದಪ್ಪ ಅಂದ್ರೆ ಈ ಡಿನಾಮಿನೇಟರ್ ಮೇಲೆ ಹೋಗೋದ್ರಿಂದ 2/√3 ಅಂತ ಆಗ್ತೈತಿ 1/1 ಅಂದ್ರೆ 1 ಅಂತ ಬರ್ತದೆ ನ್ಯಾಷನಲ್ ಸೆಕೆಂಡ್ ಥೀಟಾ ಬರ್ತದೆ ಇದನ್ನೇ ನೋಡ್ಬೋದು ರಿವರ್ಸ್ ಆಗಿ ಬರ್ಕೊಂಡು ನೀವು ಇದು ನೋಡಿ 1 ಇಲ್ಲಿ ಬರ್ತದೆ 2/√3 ಇಲ್ಲಿ ಹೋಗ್ತದೆ √2 ಇಲ್ಲೇ ಬರ್ತದೆ 2 ಇಲ್ಲಿ ಬರ್ತದೆ ನಾಟ್ ಡಿಪೆಂಡ್ ಇಲ್ಲಿ ಬಂದಿರ್ತದೆ ಈಸಿಯಾಗಿ ನಾವು ಫೈಂಡ್ ಮಾಡಬಹುದು ನಾವು ಏನು ಓನ್ಲಿ ನೆನಪಿಡಬೇಕು ಅಂದ್ರೆ ಓನ್ಲಿ sin ಥೀಟಾ ನ ಮಾತ್ರ ನೆನಪಿಟ್ಕೋಬಹುದು ನಿಮಗೊಂದು ನೆನಪಿಲ್ಲಪ್ಪ ಅಂತಂದ್ರೆ ಈಸಿ ಮೆಥಡ್ ಇದೆ ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ನಾವು ಈ ಟೇಬಲ್ ಅನ್ನ ಈಸಿಯಾಗಿ ಫೈಂಡ್ ಮಾಡಬಹುದು ಓಕೆ yes friends now starting with the complementary angles of trigonometric ratios. What is the mean by complementary angles? What is mean by complementary angles? Complementary angles means sum of two angles are equal to 90 degree. What is mean by complementary angle? Sum of two angles are equal to 90 degree. In the right angle triangle, sum of the interior angle is equal to 180 degree. Sum of the interior angle in any triangle, sum of these three angles is equal to ಎಷ್ಟಾಗ್ತದೆ is equal to 180 degree ಆಗ್ತದೆ ಇಲ್ಲಿ ನೋಡಿ ಅಣ್ಣ ಕನ್ಸಿಡರ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್ ABC consider on right angle triangle ABC angle B is equal to 90 degree C unknown angle theta ಆಗ್ತದೆ first we have to define the trigonometric ratios 6 trigonometric ratios sin theta is equal to unknown angle theta ಇರೋದ್ರಿಂದ B ಮತ್ತು C both unknown angle theta and the 90 degree these are lying in the same line that is the adjacent AB is the opposite and AC is the hypotenuse ನೀವು ಆಲ್ರೆಡಿ ಏನು ಮಾಡಿದ್ರಿ ಪ್ರಿವಿಯಸ್ ಕ್ಲಾಸ್ ಕಲ್ತಿರಿ unknown angle theta and 90 degree ಇವು ಯಾರ ಲೈನ್ ಮೇಲೆ ಇರ್ತಾವ ಅದೇನಾಗಿರ್ತದೆ ಅಡ್ಜಸೆಂಟ್ ಆಗಿರ್ತದೆ ಅಡ್ಜಸೆಂಟ್ ಗೆ ಯಾವ ಪರ್ಪೆಂಡಿಕ್ಯುಲರ್ ಆಗಿರ್ತದ ಅದೇನಾಗಿರ್ತದ ಅಪೋಸಿಟ್ ಆಗಿರ್ತದ 90 ಡಿಗ್ರಿಗೆ ಅಪೋಸ್ ಆಗಿರೋದ ಹೈಪೋಟೆನ್ಯೂಸ್ ಆಗಿರ್ತದೆ ನೋಡಿ ಈಗ sin θ ಹೆಂಗೆ ಡಿಫೈನ್ ಮಾಡ್ತೀವಿ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ AB ಡಿವೈಡೆಡ್ ಬೈ AC ಅಂತ ನೆಕ್ಸ್ಟ್ cos θ ಬರ್ತದೆ cos θ is equal to cos θ ಅಂದ್ರೆ adjacent by hypotenuse BC divided by AC ಅಂತ ಆಗ್ತದೆ ನೆಕ್ಸ್ಟ್ tan θ ಬರ್ತದೆ tan θ ಹೆಂಗೆ ಡಿಫೈನ್ ಮಾಡ್ತೀವಿ tan θ is equal to opposite divided by adjacent ಅಂತ ಡಿಫೈನ್ ಮಾಡ್ತೀವಿ AB whole divided by BC ನೆಕ್ಸ್ಟ್ cosecant θ cosecant θ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ cosecant θ is equal to 1 divided by sin θ 1 divided by sin θ ಅಂದ್ರೆ hypotenuse divided by opposite ಅಂತ ಆಗ್ತದೆ AC divided by AB ಅಂತ ಆಗ್ತದೆ ಇನ್ನು ಯಾವುದು ನೋಡ್ರಿ ಅಂತ secant θ ಒಂದು ಇರ್ತದೆ secant θ is equal to secant θ ಹೆಂಗೆ ಡಿಫೈನ್ ಮಾಡ್ತೀವಿ secant θ is equal to 1 divided by cos θ ಆಗ್ತದೆ cos θ ಅಂದ್ರೆ ಏನಾಗ್ತದೆ hypotenuse divided by 1 divided by cos θ ಏನಾಗ್ತದೆ hypotenuse divided by the adjacent ಆಗೈತಿ AC divided by BC ಅಂತ ಆಗ್ತದೆ AC divided by BC ಅಂತ ಆಗ್ತದೆ ಲಾಸ್ಟ್ ಒಂದು ಮೂರು ಆಗ್ತದೆ ಯಾವುದು cos θ ಆಗ್ತದೆ cos θ ಯಾವ ರೀತಿ ಡಿಫೈನ್ ಮಾಡ್ತೀವಿ cos θ is equal to 1 divided by tan θ ಅಂದ್ರೆ 1 divided by tan θ cos θ ಅಂದ್ರೆ
adjacent divided by opposite ಅಂತ ಆಗ್ತದೆ ಅಂದ್ರೆ BC divided by AB ಅಂತ ಆಗ್ತದೆ BC divided by AB ಅಂತ ಆಗ್ತದೆ ನಾನು ನಿಮಗೆ ಏನು ವಿದ್ಯಾರ್ಥಿಗಳೇ ನೋಡಿದ್ರೆ ಡಿಸ್ಟೆನ್ಸ್ ಅನೋನ್ ಆಂಗಲ್ ಥೀಟಾ ಯಾವ ಆಂಗಲ್ ಮೇಲೆ ಲೈನ್ ಇರ್ತದಲ್ಲ ಯಾವ ತಗೊಳ್ತೀವಲ್ಲ ಅದೇ ಏನಂತ ಅಡ್ಜಸ್ಟ್ ಆಗಿರ್ತದೆ ಹೇಳ್ತೀನಿ ಇವಾಗ ನಾವು ಸ್ಟಡಿ ಮಾಡ್ತೀವಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಾವು ಯಾವ ಸ್ಟಡಿಂಗ್ ವಿತ್ ದ ಕಾಂಪ್ಲಿಮೆಂಟರಿ ಆಂಗಲ್ಸ್ complementary angles means sum of two angles are equal to 90 degree sum of two angles are equal to 90 degree ಅಂತದ ಇವಾಗ ನೋಡಿ one right angle triangle consider another right angle triangle is also ABC ABC one right angle triangle B is a 90 degree we know that C is equal to angle C is equal to theta ಹಾಗಾದ್ರೆ angle A is equal to ಎಷ್ಟು ಇರ್ತದೆ how to find the angle A is equal to how much nodri in a right angle triangle or any triangle togre sum of the interior angle is equal to 180 degree irtada sum of the interior angle is equal to 180 irtada but ನಾವು ಗೊತ್ತಲ್ಲ ಈ B is equal to ಎಷ್ಟು ಐತಿ B is equal to ಎಷ್ಟು ಅದ ನೋಡಿ angle ಎಷ್ಟು ಅದ angle B plus angle C plus angle A is equal to ಎಷ್ಟು ಆಗ್ತದ 180 degree ಬೇಕಾ ನಮಗೆ ಎಷ್ಟು ಬರುತ್ತೆ angle B is equal to ಎಷ್ಟು ಇದೆ 90 degree ಇದೆ angle B is equal to 90 angle C is equal to ಏನೈತಿ theta ಅಂತದ angle A ಅದ ಗೊತ್ತಿಲ್ಲ plus angle A is equal to as it is equal to ಈ 90 ನ RHS ರೈಟ್ ಸೈಡ್ ಮುಂದೆ ಏನಾಗ್ತೈತಿ theta plus cone A is equal to sorry 180 minus 90 ಅಂತ ಎಷ್ಟು ಬರ್ತದೆ 90 ಅಂತ ಆಗ್ತದೆ ನಮಗೆ ಬೇಕೈತಿ angle A ಬೇಕೈತಿ angle A is equal to 90 minus theta. ಈ theta ಎಷ್ಟು ಬರುತ್ತೆ 90 minus theta ಅಂದ್ರೆ angle A is equal to ಎಷ್ಟು ಆಯ್ತಾ 90 minus theta ಅಂತ ಬರ್ತದೆ 90 minus theta ಅಂದ್ರೆ angle A is a complementary angle of angle C. Angle C ಗೆ angle A ಏನಿದೆ complementary angle ಐತಿ. Sum of these two angles are is equal to 90 degree because B is already 90 degree. B is a right angle triangle, so B is a right angle 90 degree. Remaining two angles are is equal to 90 degree. This 90 and this 90 is equal to 180 degree. Sum of the interior angle is equal to 180 degree. So already B is 90 degree. Here C is a 90 degree. Then A is 90 minus theta. Okay? Here theta ಏನಾಗುತ್ತೆ 90 minus theta ಅಂತ ಆಗ್ತದೆ. So A is the complementary angle of the C. Understood? Okay. Next friends, ಇವಾಗ ನಾವು complementary angle ನೋಡ್ಕೊಂಡ್ವಿ. ಇವಾಗ ನಾವು ಏನು ಮಾಡೋಣಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಳೋಣ. ಯಾವುದು ಮಾಡ್ಕೊಳ್ಳೋಣಪ್ಪ ಅಂದ್ರೆ ಇಲ್ಲಿ ನಾವು ಮಾಡ್ಕೊಂಡಿವಿ angle C ಗೆ ನಾವು ಮಾಡ್ಕೊಂಡಿವಪ್ಪ ಅಂತಂದ್ರೆ theta ಗೆ ಐಡಿಯಾ ಡಿಪೆಂಡ್ ಮಾಡ್ಕೊಂಡಿವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಇವಾಗ ನಾವು ಆಂಗಲ್ A ಗೆ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಡಿಫೈನ್ ಮಾಡ್ಕೊಳ್ಳೋಣ ಫಸ್ಟ್ ಒನ್ ನಾವು ನೋಡಿ sin 90 minus theta sin 90 minus theta ಇವಾಗ ನಾವು ಆಂಗಲ್ ಯಾವ ತಗೊಂಡಿದ್ದೀವಪ್ಪ ಅಂತಂದ್ರೆ A ತಗೊಂಡಿದ್ದೀವಿ A ಎಷ್ಟದ 90 minus theta ತಗೊಂಡಿದ್ದೀವಿ ಇವಾಗ ನೋಡಿ in a right angle triangle ABC we have to take the angle 90 minus theta A. So AB is the adjacent side. Listen carefully. AB is the adjacent side. BC is equal to opposite side. AC is equal to hypotenuse. Because unknown angle 90 minus theta and angle 90 degree, they are both are lying in the same line. So we have taken angle 90 minus theta. So AB is the adjacent side and BC is perpendicular to the AB, so it is the opposite side and AC is equal to hypotenuse. Then we have to define sin 90 minus theta is equal to, how to define the sin theta? Sin theta is equal to opposite divided by hypotenuse. Opposite in the right angle triangle ABC, see this figure 2, this is the figure 1. Consider the figure 2 only. So opposite divided by hypotenuse. Here opposite is equal to BC. BC divided by
AC. Next, cos theta. Cos 90 minus theta is equal to, how to define the cos theta? Cos theta is equal to adjacent divided by hypotenuse. Here adjacent is AB. Adjacent is AB divided by AC. Then tan 90 minus theta is equal to tan 90 minus theta. Tan theta, how to define the tan theta? Tan theta is equal to opposite divided by adjacent. Here opposite is equal to BC, adjacent is AB. BC divided by AB. Next, cosecant theta. Cosecant 90 minus theta is equal to, how to define the cosecant theta? Cosecant theta is equal to 1 divided by sin theta. 1 divided by sin theta is AC divided by BC. AC divided by BC. AC is equal to hypotenuse. BC is opposite. Opposite. BC is the opposite. We have to consider 90 minus theta here and there. So AC divided by BC. Now second theta. Second 90 minus theta. 90 minus theta is equal to, second 90 minus theta. Second theta 1 divided by cos theta. Oh, 1 divided by cos theta. 1 divided by cos theta ಏನಂತ? AC divided by AB ಅಂತ ಆಗ್ತದೆ. Last one is cot theta. Cot 90 minus theta is equal to, how to define the cot theta? 1 divided by tan theta. Tan theta already we have defined. So 1 divided by tan theta is equal to AB whole divided by BC ಅಂತ ಆಗ್ತದೆ. These are the 6 trigonometric ratios. So first we have to define the angle theta. You have considered the unknown angle theta. In this figure we have to consider angle 90 minus theta. So just you have to compare the both the values. Here sin theta is equal to AB by AC, but sin 90 minus theta is equal to BC by AC. Here sin 90 minus theta is equal to BC by AC. ನೋಡಿ ಇದು sin theta is equal to BC by AC ಅದ. BC by AC ಅಂದ್ರೆ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಯಾವ ವ್ಯಾಲ್ಯೂ ಬರ್ತದೆ ನೋಡಿ? BC by AC is equal to cos theta ಅಂತ ಆಗ್ತದೆ. So is equal to cos theta ಅಂತ ಆಗ್ತದೆ. ಈಗ ನೋಡಿ ನೆಕ್ಸ್ಟ್ ಒನ್ cos 90 minus theta is equal to AB by AC ಅಂತದ. ಆಗ ಫಿಗರ್ ಕನ್ಸಿಡರ್ ಮಾಡಿ ಅದರೊಳಗೆ ಯಾವುದು ಬರ್ತದೆ ಅಂತ ನೋಡೋಣ. AB by AC ಅಂದ್ರೆ ಏನಂತೆ sin theta ಅಂತದ. here is equal to sin theta ಅಂತ ಆಗ್ತದೆ. ನೆಕ್ಸ್ಟ್ ಒನ್ tan 90 minus theta is equal to BC divided by AC. tan 90 minus theta is equal to BC divided by AC. Here BC divided by AB, BC divided by AB. BC divided by AB is equal to cot theta. So is equal to cot theta ಅಂತ ಆಯ್ತಾ. Next cosec 90 minus theta is equal to AC by BC. Here AC by BC is equal to secant theta. So secant theta. Next secant 90 minus theta is equal to AC by AB ಅಂತ. Secant 90 minus theta is equal to AC divided by AB ಅಂತ ಬರ್ತದೆ. ನೋಡಿ AC divided by AB ಅಂದ್ರೆ cosecant theta ಅಂತದ. Here is equal to cosecant theta ಅಂತ ಬರ್ತದೆ. ಲಾಸ್ಟ್ ಒನ್ cot 90 minus theta is equal to AB by BC. AB by BC here, AB by BC is equal to tan theta. So tan theta. ನೋಡಿ ಇಲ್ಲಿ ಜಸ್ಟ್ ಇಷ್ಟದ ಇದರಲ್ಲಿ ಡಿಫರೆನ್ಸ್ ಇಲ್ಲ. sin 90 minus theta is equal to ಏನಾಗ್ತದೆ cos theta ಅಂತ ಆಗ್ತದೆ. ಸೊ sin 90 minus theta ದ ಕಾಂಪ್ಲಿಮೆಂಟರಿ ಆಂಗಲ್ cos theta ಆಗ್ತದೆ. cos theta ದ ಕಾಂಪ್ಲಿಮೆಂಟರಿ ಆಂಗಲ್ ಯಾವಾಗ್ತದೆ sin 90 minus theta ಅಂತ ಆಗ್ತದೆ. ಕ್ಲಿಯರ್? ನೋಡ್ರಿ ಒನ್ ಮೋರ್ ಐತಿ cos 90 minus theta is equal to ಏನೈತಿ sin theta ಅಂತ ಆಗ್ತದೆ. ಇದಕ್ಕೆ ಕನ್ಸಿಡರ್ ಮಾಡ್ರಿ. ಅಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್
ಇಲ್ಲಿ sin theta is equal to cos 90 minus theta ಆಗ್ತದ. So theta and 90 minus theta are the here angle A is the complementary angle of angle C. So 90 minus theta is the complementary angle of the theta. So sin theta is sin 90 minus theta is equal to cos theta. Cos 90 minus theta is equal to sin theta. Tan 90 minus theta is equal to cot theta. Cosec 90 minus or cosecant 90 minus theta is equal to secant theta. Secant 90 minus theta is equal to cosecant theta. Cot 90 minus theta is equal to tan theta. This is the very important. Okay, are you clear? Okay. Yes, friends. You know one problem listen. Find the value of sin square 28 plus sin square 62 plus tan square 38 plus minus cot square 52 plus 1 divided by 2 into secant square 30. Secant square 30. Find the value. ಈ ಕೊಟ್ಟಂತ ಈಕ್ವೇಷನ್ ಏನು ಮಾಡ್ತಾರಪ್ಪ ಅಂದ್ರೆ ನಮಗೆ ವ್ಯಾಲ್ಯೂ ಅನ್ನ ಕಂಡುಹಿಡಿಯಕ್ಕೆ ಅಂತಾರೋ. ಇಲ್ಲಿ ನೋಡಿ ಓನ್ಲಿ ಸೆಕೆಂಡ್ ಸ್ಕ್ವೇರ್ 30. ದಿಸ್ ಇಸ್ ದ ಓನ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಇಲ್ಲಿ ಏನೈತಪ್ಪ ಅಂದ್ರೆ ಕೊಟ್ಟಂತ ಪ್ರಾಬ್ಲಮ್ ಒಳಗ ಸೆಕೆಂಡ್ 30 ಏನು ಮಾಡಿದ್ವಿ, ಇದು ಒಂದೇ ಏನೈತಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಐತಿ. ಓನ್ಲಿ ಸೆಕೆಂಡ್ ಸ್ಕ್ವೇರ್ 30 ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೆಕೆಂಡ್ ಸ್ಕ್ವೇರ್ 30 ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ನೋಡಿ sin ಸ್ಕ್ವೇರ್ 28 ಅಂತದ, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತಂತ್ರಿ? ಇಲ್ಲ. ಇಲ್ಲಿ sin ಸ್ಕ್ವೇರ್ 62 ಅಂತದ, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತನಾ? ಇದು ಇಲ್ಲ. ಇಲ್ಲಿ tan ಸ್ಕ್ವೇರ್ 38 ಅಂತದ, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತಂತ್ರಿ? ಇದು ಇಲ್ಲ. ಮೈನಸ್ cot ಸ್ಕ್ವೇರ್ 52 ಐತೆ, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲ. ಓನ್ಲಿ ಸೆಕೆಂಡ್ ಸ್ಕ್ವೇರ್ 30 ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈ ರೀತಿ ಇದ್ದಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಎರಡನ್ನ ಯಾವುದೋ ಎರಡು ಆಂಗಲ್ ಅನ್ನ ಕೂಡಿಸ್ಕೊಂಡ್ರೆ 90 ಡಿಗ್ರಿ ಆಗುತ್ತೆ. ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ನಾವು ಮಾಡ್ಕೋಬೇಕಾಗ್ತದೆ. ಸಮ್ ಆಫ್ ಟು ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ಇಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಇವಾಗ ನಾವು ಕಾಂಪ್ಲಿಮೆಂಟರಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫಸ್ಟ್ ಸಿಯರ್ sin ಸ್ಕ್ವೇರ್ 28 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 62. 62 ಪ್ಲಸ್ 28 is equal to 90. ಬರಾಬರ್? ಸರಿ. 62 ಪ್ಲಸ್ 28 is equal to 90 ಡಿಗ್ರಿ ಆಗ್ತದ. ಇದನ್ನ ಮಾಡ್ಕೊಳ್ಳೋಣ. ಅದೇ ರೀತಿ tan ಸ್ಕ್ವೇರ್ 38 ಮೈನಸ್ cot ಸ್ಕ್ವೇರ್ 52. 52 ಪ್ಲಸ್ 38 15 ಪ್ಲಸ್ 38 90. ಇದರ 90 ಡಿಗ್ರಿ ಆಗ್ತದೆ. ಸೊ ಇದು 90 ಡಿಗ್ರಿ ಆಯ್ತು, ಇದು 90 ಡಿಗ್ರಿ ಆಯ್ತು. ಇದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಇದನ್ನ ನಾವು ನೋಡೋಣ ಸ್ಟ್ಯಾಂಡರ್ಡ್ ಫಾರ್ಮುಲಾಗ ಇಟ್ಕೊಂಡ್ರೆ ಫಸ್ಟ್ ನೋಡ್ರಿ ಒಂದೇ ನೋಡಬೇಕು. ನಾವು ಇದೇ ಕಲ್ಸಿರೋ ಕಾಂಪ್ಲಿಮೆಂಟರಿ ಆಂಗಲ್ sin 90 minus theta is equal to ಏನಾಯ್ತು cos theta ಅಂತ ಆಯ್ತು. ಆ ರೀತಿ ಬರ್ಕೋಣ. ಇದನ್ನ as ಯೂಶುವಲ್ ಬರ್ಕೋಣ. ಫಸ್ಟ್ ಒನ್ ಇಸ್ sin ಸ್ಕ್ವೇರ್ 28 ಫಸ್ಟ್ as ಯೂಶುವಲ್ ಅದನ್ನ ಬರ್ಕೋಣ. ಇವಾಗ ನೋಡ್ಕೊಂಡ್ರೆ sin ಸ್ಕ್ವೇರ್ 62 ಅನ್ನ ಯಾವ ರೀತಿ ಬರ್ಕೊಳ್ಬೋದಪ್ಪ ಅಂತಂದ್ರೆ sin ಸ್ಕ್ವೇರ್ 90 minus 28 ಅಂತ ಬರ್ಕೋಬಹುದು. ನೋಡ್ರಿ 90 minus 28 is equal to 62 ಆಗ್ತದೆ. ನೋಡ್ರಿ 90 minus 90 ಒಳಗೆ 28 ಸಬ್ಸ್ಟ್ರಾಕ್ಟ್ ಮಾಡೋಣ. ಮತ್ತೆ ಎಷ್ಟಿದೆ 62 ಅಂತ ಬರ್ತದೆ. ಇದೊಂದು ಆಯ್ತು. ನೆಕ್ಸ್ಟ್ ಒನ್ tan ಸ್ಕ್ವೇರ್ 38 ಇದನ್ನ ಕನ್ಸಿಡರ್ ಮಾಡೋಣ. tan ಸ್ಕ್ವೇರ್ 38 ಆಕ್ಚುಯಲ್ ಬರ್ಕೊಳ್ಳಿ. tan ಸ್ಕ್ವೇರ್ 38 ಆಕ್ಚುಯಲ್ ಮೈನಸ್ cot 52 ಅದ. ಇದನ್ನ ಯಾವ ರೀತಿ ಬರ್ಕೊಳ್ಬಹುದು ಅಂತಂದ್ರೆ cot 90 minus cos 90 minus 38 ಅಂತ ಬರ್ಕೊಳ್ಬಹುದು. 90 minus 38 is equal to 52 ಅಂತ ಆಗ್ತದೆ. ಸೊ ಲಾಸ್ಟ್ ಒನ್ ಟರ್ಮ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್ 1 divided by 2 secant square of 30 ಡಿಗ್ರಿ ಅಂತ ಆಗುತ್ತೆ. ಇಲ್ಲಿ ನೋಡ್ರಿ ಇದೇ ರೀತಿ ಬರ್ಕೊಳ್ಬೋದಲ್ಲ. sin ಸ್ಕ್ವೇರ್ 28 plus sin 90 minus theta is equal to cos theta ಅಂತ ಬರ್ಕೊಂಡಿದ್ದೇವೆ. ಈಗ ನಾವು ನೋಡ್ಕೊಂಡಿವಿ ಕಾಂಪ್ಲಿಮೆಂಟರಿ ಆಂಗಲ್ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂದ್ರೆ sin 90 ಈ ಸ್ಕ್ವೇರ್ ಬಿಟ್ಬಿಡ್ರಿ, ಸ್ಕ್ವೇರ್ನ ರಿಮೈಂಡ್ ಬಿಟ್ಬಿಡ್ರಿ, ಅಂದ್ರೆ ಜಸ್ಟ್ ರಿಮೈಂಡ್ ಮಾಡ್ಕೊಳ್ಳಿ. sin 90 minus theta is equal to cos theta. ಈಗ ನಾವು ಫೈಂಡ್ ಮಾಡಿದ್ದೇವೆ, ಇಲ್ಲಿಗೆ ಟೇಬಲ್ ಹಾಕಿ ಅದನ್ನ ಫೈಂಡ್ ಮಾಡ್ಕೊಂಡಿದ್ವಿ. sin 90 minus theta is equal to cos theta ಆಗಿತ್ತು. ಅವಾಗ ಇಲ್ಲಿ ಏನಾಗ್ತದೆ ನೋಡ್ರಿ cos ಸ್ಕ್ವೇರ್ ಬರ್ಕೊಳ್ಳಿ. 90 minus theta is equal to cos theta ಆಗಿತ್ತು. ಸೊ theta ಜಾಗದಲ್ಲಿ ಎಷ್ಟಿದೆ ವ್ಯಾಲ್ಯೂ 28 ಅದ. ಇದನ್ನೈತಿ cos ಸ್ಕ್ವೇರ್ 28 ಅಂತ ಆಗ್ತದೆ. ಪ್ಲಸ್ tan ಸ್ಕ್ವೇರ್ 30 tan ಸ್ಕ್ವೇರ್ ಬರ್ಕೊಳ್ಳಿ. tan ಸ್ಕ್ವೇರ್ 38 ಮೈನಸ್ cot 90 ಮೈನಸ್ cos ಸ್ಕ್ವೇರ್
cot 90 minus theta is equal to ಏನು ಬಂದಿತ್ತು tan theta ಅಂತ ಬಂದಿತ್ತು cot 90 minus theta is equal to tan theta ಅಂತ ಬಂದಿತ್ತು ಇಲ್ಲಿ ಎಂದರೆ cos square tan square 90 minus theta theta ವ್ಯಾಲ್ಯೂ ಎಷ್ಟು ಅದ ಇಲ್ಲಿ 38 ಅದ tan square 38 ಅಂತ ಬಂತು ಪ್ಲಸ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಐತಿ ಮ್ಯಾಥ್ಸ್ ಇದು ಬರ್ಕೊಳ್ಳಿ 1 divided by 2 secant square 30 degree ಅಂತ ಆಗ್ತದೆ ಸೊ ನೋಡಿ secant square sin square theta plus cos square theta ಇದು ಯಾವ ಫಾರ್ಮುಲಾ ಇದೆ ಎರಡು ಫಸ್ಟ್ ಟರ್ಮ್ ಈ ಎರಡು ಫಾರ್ಮುಲಾ ಕೊಡ್ರಿ ಯಾವ ಫಾರ್ಮುಲಾ ಐತಿ a square plus b square sin square theta plus cos square theta is equal to ಎಷ್ಟು ವ್ಯಾಲ್ಯೂ 1 ಅಂತದ ನಮಗೆ theta ಎಷ್ಟೇ ಇರಲಿ sin square theta plus cos square theta is equal to 1 ಅಂತ ಬರ್ತದೆ this is the trigonometric identities first trigonometric identities state that sin square theta plus cos square theta is equal to 1 so sin square 28 plus cos square 38 is equal to value 1 ಅಂತ ಬರ್ತದೆ ನೆಕ್ಸ್ಟ್ ನೋಡ್ರಿ ಇಲ್ಲಿ tan square 38 minus tan square 38 plus tan square 38 minus tan square 38 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಲಾಸ್ಟ್ ಒನ್ ಇದೆ 1 divided by 2 secant square 30 ಅಂತ ಅದ 1 divided by 2 as it is ಬರ್ಕೊಳ್ಳಿ secant square 30 secant 30 ವ್ಯಾಲ್ಯೂ ಎಷ್ಟು ಆಗ್ತದೆ ಇದೇ ಗ್ರಾಮ ಮಾಡ್ತೀವಿ ಫೈಂಡ್ ಮಾಡಿದೀವಿ ನೋಡಿ ಎಷ್ಟು ಬರ್ತದೆ 2 divided by √3 ಅಂತ ಬರ್ತದೆ 2 divided by √3 ಅಂತ ಬರ್ತದೆ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅನ್ನು ಏನು ಮಾಡ್ಕೊತೀವಿ ಅಂದ್ರೆ ಸ್ಕ್ವೇರ್ ಮಾಡ್ಕೊಡ್ರಿ ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡ್ರಿ 1 as is equal to 1 divided by 2 2 2s are 4 ಆಗ್ತದೆ 3 ಅಂದ್ರೆ 3 ಹೋಗ್ತದೆ 2 1s are 2 2s ಆಗ್ತದೆ so is equal to 1 plus 2 divided by 3 ಅಂತ ಆಗ್ತದೆ 3 1s are 3 3 plus 2 5 ಆಗ್ತದೆ 5 divided by hence the answer ಈಗ ನಾವು ಏನು ಯಾವುದೇ ಕೊಟ್ಟಾಗ ಇದನ್ನ ಕಾಂಪ್ಲಿಮೆಂಟರಿ ಯಾವಾಗ ಮಾಡ್ಕೋಬೇಕು ಫಸ್ಟ್ ಮಾಡ್ಕೊಂಡ್ರೆ ಎರಡು ಟರ್ಮ್ ಅನ್ನ ಗುಂಪನ್ನ ಮಾಡ್ಕೋಬೇಕು ಈ ಫಸ್ಟ್ ಗುಂಪು ಮಾಡ್ಕೊಂಡ್ವಿ ನೆಕ್ಸ್ಟ್ ಇದನ್ನ ಗುಂಪು ಮಾಡ್ಕೊಂಡ್ವಿ ಒಂದನ್ನ ಆಸ್ ಯೂಶುವಲ್ ಬರ್ಕೊಳ್ಳೋದು ಮತ್ತೊಂದನ್ನ ಕಾಂಪ್ಲಿಮೆಂಟ್ ಆಗಿ ಬರ್ಕೊಳ್ಳೋದು ಫಸ್ಟ್ ಒನ್ನ ಆಸ್ ಯೂಶುವಲ್ ಬರ್ಕೊಳ್ಳೋದು ಸೆಕೆಂಡ್ ಒನ್ ರೈಟ್ ಆಸ್ ಕಾಂಪ್ಲಿಮೆಂಟರಿ ಆಂಗಲ್ ಅದ 90 ಮೈನಸ್ ಥೀಟಾ ಬರ್ಕೊಳ್ಳೋದು ಇವಾಗ ನಿಮಗೆ ಗೊತ್ತದ ದಿಸ್ ಇಸ್ sin square theta cos square theta ನಿಮಗೆ ಇಲ್ಲಿ ಏನು ಮಾಡ್ಕೋಬೇಕು ಅಂದ್ರೆ ನಾವು trigonometric identities trigonometric properties and complementary angles and some standard values of the trigonometric ratios ಇವುಗಳನ್ನ ನಾಲ್ಕುಗಳನ್ನ ಉಪಯೋಗಿಸಿಕೊಂಡು ಈ ತರ ಕೊಟ್ಟಂತ ಪ್ರಾಬ್ಲಮ್ಸ್ ಅನ್ನ ಈಜಿಯಾಗಿ ನಾವು ಮಾಡಬಹುದು ಸಾಲ್ವ್ ಮಾಡಬಹುದು ಓಕೆ ಫ್ರೆಂಡ್ಸ್ one more problem is there so in a right angle triangle ABC at a right angle at C in a right angle triangle ABC at a right angle in this in a right angle triangle at C point then tan A is equal to 1 divided by √3 then find the value of sin A into cos B plus cos A into sin B ಏನು ಮಾಡೋಣ ನೋಡ್ರಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಾರ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ C ಪಾಯಿಂಟ್ ಏನೈತಿ ರೈಟ್ ಆಂಗಲ್ ಐತಿ ಅಂದ್ರೆ ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಐತಿ C ಪಾಯಿಂಟ್ tan A is equal to ಎಷ್ಟೈತಿ 1 divided by √3 ಅದ ಹಾಗಾದ್ರೆ sin A into cos B plus cos A into sin B ಅಂತ ಎಷ್ಟು ಅದ ಫೈಂಡ್ ಮಾಡಂದ್ರ ನಾವು ಫಸ್ಟ್ ನಾವು ಅಂತಂದ್ರ ಗಿವನ್ ಅನ್ನ ಬರ್ಕೊಳ್ಳೋಣ ಗಿವನ್ ಏನದ ನೋಡ್ರಿ C angle C is equal to ಎಷ್ಟು ಅದ 90 ಡಿಗ್ರಿ ಅದ ಹಾಗಾದ್ರೆ ನಾವು ಏನು ಮಾಡ್ತೀವಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ABC C is a 90 degree so this is A this is B and this is C C is equal to 90 degree ಅಂತ ಕೊಡಾರ ಅವ ನೋಡಿ tan A is equal to 1 divided by √3 ಅಂತ ಕೊಡಾರ tan A is equal to ಎಷ್ಟು ಕೊಡಾರ 1 divided by √3 1 divided by √3 ಅಂದ್ರೆ ಎಷ್ಟು ವ್ಯಾಲ್ಯೂ ಫೈಂಡ್ ದ ವ್ಯಾಲ್ಯೂ ಎಷ್ಟು ಆಗ್ತದೆ ಇದು tan A is equal to 1 divided by √3 1 divided by √3 tan A ಇದ್ದಾಗ ಅದರ ವ್ಯಾಲ್ಯೂ ಏನಾಗ್ತದ 30 ಡಿಗ್ರಿ ಆಗ್ತದ so A is equal to 30 degree tan 1 by √3 is equal to 30 degree 30 degree ಇದ್ದಾಗ A ಆಗ್ತದ so A is equal to ಎಷ್ಟು ಆಗ್ತದ 30 degree ಇದು 90 degree so ಲಾಸ್ಟ್ ಏನು ಆಗ್ತದೆ B ಅನ್ನು ಯಾವ ರೀತಿ ಮಾಡ್ಬೋದು B sum of two angles are is equal to 90 degree C is already 90 degree sum of the interior angles is equal to 90 degree in any triangle sum of the interior angles is equal to 180 degree ಆಗ್ತದೆ so
this is 90 degree and this is 30. 90 plus 30 120 ಆಗ್ತದ. ರಿಮೈನಿಂಗ್ ಎಷ್ಟು ಬರ್ತದೆ 60 ಬರ್ತದ. ಸೊ b is equal to ಎಷ್ಟು ಆಗ್ತದಪ್ಪ ಅಂತಂದ್ರೆ 60 ಡಿಗ್ರಿ ಆಗ್ತದ. ನಮ್ಗೆ ಏನು ಕೊಡಾರೆ ಅಂದ್ರೆ sin a into cos b plus cos a into sin b ನ ಫೈಂಡ್ ಮಾಡ್ಕೊಂಡಾರ. ಈಗ ನೋಡ್ರಿ sin a into cos b plus cos a into sin b ಅಂತದ. ಇಲ್ಲಿ ನೋಡ್ರಿ sin a ನ ಎಷ್ಟು ವ್ಯಾಲ್ಯೂ sin a is equal to 30 ಡಿಗ್ರಿ ಅದ. sin a ಅಂದ್ರೆ 30 ಡಿಗ್ರಿ ಅದ. cos b ಅಂದ್ರೆ ಎಷ್ಟು ವ್ಯಾಲ್ಯೂ 60 ಡಿಗ್ರಿ ಅದ. 60 ಆಯ್ತು. ಅದೇ ರೀತಿ cos a ಅಂದ್ರೆ cos a ಅಂದ್ರೆ ಎಷ್ಟು ವ್ಯಾಲ್ಯೂ 30 ಡಿಗ್ರಿ ಅದ. sin b ಅದ. sin b ಅಂದ್ರೆ 60 ಡಿಗ್ರಿ ಅದ. ನೋಡಿ ನೀವು ಆಲ್ರೆಡಿ ನೋಡೋಣ sin 30 ಅಂದ್ರೆ ಎಷ್ಟು ಬರ್ತದೆ ವ್ಯಾಲ್ಯೂ sin 30 is equal to 1 divided by 2 ಅಂತ ಬರ್ತದೆ. 1 divided by 2 ಅಂತ ಬರ್ತದೆ. cos 60 ಅಂದ್ರೆ ಎಷ್ಟು ಬರ್ತದೆ ನೋಡ್ರಿ cos 60 ಅಂದ್ರೆ ಎಷ್ಟು ಆಗ್ತದ ರಿವರ್ಸ್ ಆಗ್ತಿರ್ತದ ಅದು ನೋಡ್ರಿ sin ಗೆ ಆಗಿ ಬರ್ತದೆ ನೀವು 0 1 divided by 2 1 divided by root 2 root 3 by 2 1 ಅಂತ ಬರ್ತದೆ 0 30 45 60 90 ಈಜಿಯಾಗಿ ನೀವು ಡಿಪೆಂಡ್ ಮಾಡ್ಬೇಕಾದ್ರೆ ಜಸ್ಟ್ ನೆನಪು ಸಾಕು ಓದಿ ನೀವೆಲ್ಲ ಈಜಿಯಾಗಿ ಕಂಡುಕೊಳ್ತೀರಿ. sin 30 ಅಂದ್ರೆ 1 by 2 ಅಂತ ಬಂದ. ನಮಗೆ ಏನು ಬೇಕೈತಿ cos 60 ಬೇಕಾಗಿದೆ. cos 60 ಅಂದ್ರೆ ಎಷ್ಟಾಗೈತಿ ಈ 1 by 2 ಇರ್ತದ ಇಲ್ಲಿ ಹೋಗಿರ್ತದ. ಸಾರಿ 1 by 60 is cos 60 is equal to 1 by 2 ಅಂತ ಆಗ್ತದ ಪ್ಲಸ್ cos 30 ಅಂದ್ರೆ ಎಷ್ಟಾಗೈತಿ root 3 divided by 2 ಆಗ್ತದ. ಯಾಕಂತಂದ್ರೆ cos 30 ವ್ಯಾಲ್ಯೂ ನಾವು ರಿವರ್ಸ್ ಕೊಡ್ತಿರ್ತೀವಿ. cos 30 is equal to root 3 divided by 2 ಅಂತ ಆಗ್ತದೆ. sin 60 ಅಂದ್ರೆ ಎಷ್ಟಾಗ್ತದೆ root 3 divided by 2 ಅಂತ ಆಗ್ತದೆ. ನೋಡ್ರಿ ಇಲ್ಲಿ ಸಿಂಪಲ್ ಮಾಡ್ರಿ 1 divided by 4 ಅಂತ ಆಗ್ತದೆ. ಇದು ಎಷ್ಟಾಗ್ತದೆ 3 divided by 4 ಅಂತ ಆಗ್ತದೆ. ನೋಡ್ರಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 4 ಆಗ್ತದೆ. 4 ಅಂದ್ರೆ 4 is equal to 1 ಅಂತ ಆಗ್ತದೆ. ನಾವು ಇದುವರೆಗೆ ನೋಡ್ಕೊಂಡ್ಪ ಅಂದ್ರೆ ಇವತ್ತ trigonometric ratios, values of standard values of trigonometric ratios, complementary angles and solve some problems on the complementary angles. Okay, thank you.